ಸಂಸದರು ಶ್ರೀ ಜಿ ಕುಮಾರನಾಯಕ ಅವರು ರಾಷ್ಟ್ರೀಯ ಪಲ್ಸ್ ಪೋಲಿಯೋ 2025 ದಿನದ ಅಂಗವಾಗಿ ರಾಯಚೂರು ಜಿಲ್ಲಾ ಮಾನವ ಹಕ್ಕುಗಳ ಸಂಘಟನೆ ವತಿಯಿಂದ ಆಯೋಜಿಸಿದ ಪಲ್ಸ್ ಪೋಲಿಯೋ ಜಾಗೃತಿ ಕಾರ್ಯಕ್ರಮದಲ್ಲಿ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಹಾಗೂ ರಾಯಚೂರು ಲೋಕಸಭಾ ಸದಸ್ಯರಾದ ಜಿ ಕುಮಾರ್ ನಾಯಕ ಅವರು ಭಾಗವಹಿಸಿ ಪೋಲಿಯೋ ಮಹತ್ವದ ಕುರಿತು ಮಾತನಾಡಿದರು. ದೇಶವನ್ನು ಸಂಪೂರ್ಣವಾಗಿ ಪೋಲಿಯೋ ಮುಕ್ತವನ್ನಾಗಿಸುವ ಮಹತ್ವಾಕಾಂಕ್ಷೆಯೊಂದಿಗೆ ಕರ್ನಾಟಕಾದ್ಯಂತ ಇಂದಿನಿಂದ ಪ್ರಾರಂಭಿಸಲಾಗಿದೆ. 5 ವರ್ಷದ ಎಲ್ಲರಿಗೂ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಬೇಕು. ಪೋಲಿಯೋ ಎಂಬುದು ಅತ್ಯಂತ ಭೀಕರ ರೋಗವಾಗಿದ್ದು ಇದು ಬಾಧಿತ ಮಕ್ಕಳಲ್ಲಿ ಶಾಶ್ವತ ಅಂಗವೈಕಲ್ಯವನ್ನು ಉಂಟುಮಾಡುತ್ತದೆ. ಆದರೆ ಲಸಿಕೆಯ ಮೂಲಕ ಇದನ್ನು 100% ತಡೆಗಟ್ಟಲು ಸಾಧ್ಯವಿದೆ. 2 ಹನಿ ಲಸಿಕೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ರಕ್ಷಣೆಯಾಗಿದೆ ಎಂದರು. ಮಾಮ ಜರ ಮೇಡಮ್ ಸ್ವಲ್ಪ ಸೈಡ್ ಮೇಡಮ್ ಸಿಂಗಲ್ ಡ್ರಾಪ್ ಇನ್ನೊಂದು ರೈಟ್ ಗುಡ್ ರೈಟ್ ಗುಡ್ ಸರ್ ಡಿಸ್ ಸರ್ಗೂ ಸ್ವಲ್ಪ ಕೊಡಿ ಸರ್ ತಾವು ಓಕೆ ಸರ್ ಇದು ಉದರ ಗಾಡಿ ಉದರ ಪहले पल्स पोलियो बारे में ಕೊಡಿ ಸರ್ 1 ಸೆಕೆಂಡ್ ಇಲ್ಲಿ ನೋಡಿ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣವನ್ನು ಬೆಳಗಾವಿ ಅಧಿವೇಶನದಲ್ಲಿ ಅಂಗೀಕರಿಸಿರುವುದನ್ನು ಸ್ವಾಗತಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯ ಸಂಚಾಲಕ ಡಾಕ್ಟರ್ ಆರ್ ಮೋಹನ್ ರಾಜ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ 17% ಮೀಸಲಾತಿಯಲ್ಲಿ 6-6-5 ಎಬಿಸಿ ಮಾಡಲಾಗಿದೆ. C- ಗುಂಪಿನಲ್ಲಿ ಅಲೆಮಾರಿ ಸಮುದಾಯಗಳಿಗೆ ನ್ಯಾಯವನ್ನು ಒದಗಿಸಿಕೊಡುವ ಪ್ರಯತ್ನ ಸರ್ಕಾರ ಮಾಡಿದೆ. ಸರ್ಕಾರ ಸಾಮಾಜಿಕ ನ್ಯಾಯವನ್ನು ತಡೆಹಿಡಿಯಬಾರದು, ವಂಚಿತ ಸಮುದಾಯಗಳಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡಬೇಕು ಎಂದರು. ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ರಾಜಕೀಯ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು ಹಾಗೂ ಎಸ್ಸಿಪಿ ಹಾಗೂ ಟಿಎಸ್ಪಿ ಅನುದಾನಗಳಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕು. ಸರ್ಕಾರ ಎಸ್ಸಿಪಿ ಟಿಎಸ್ಪಿ ಅನುದಾನ ಸುಮಾರು 24,000 ಕೋಟಿ ರೂಪಾಯಿ ಹಣ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿ ಸಮುದಾಯಕ್ಕೆ ಮೋಸ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 30 ವರ್ಷಗಳಿಂದ ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಗಳಿದೆ. ಇಲ್ಲಿ ಸರಿಯಾದಂತಹ ಸವಲತ್ತುಗಳು ಕೆಲವು ಸಮುದಾಯಗಳಿಗೆ ಸಿಗ್ತಾ ಇಲ್ಲ. ಒಳ ಮೀಸಲಾತಿ ಆಗಬೇಕು ಅಂತೇಳಿ ಚಳುವಳಿ ನಡೀತು. ಅದು ರಾಷ್ಟ್ರ ಮಟ್ಟದಲ್ಲಿ ಇತ್ತು. ತೆಲಂಗಾಣ, ಆಂಧ್ರ, ಪಂಜಾಬ್, ಹರಿಯಾಣ, ಕರ್ನಾಟಕ. ಸುಪ್ರೀಂ ಕೋರ್ಟ್ 2024 ಆಗಸ್ಟ್ 1ನೇ ತಾರೀಕು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಏನಿದೆ, 7 ನ್ಯಾಯಾಧೀಶರ ಬೆಂಚು, ಇಲ್ಲ ಇದು ರಾಜ್ಯಗಳಿಗೆ ಅಧಿಕಾರ ಇದೆ, ಇಂಟರ್ನಲ್ ರಿಸರ್ವೇಷನ್ ಕೊಡೋದಕ್ಕೆ ರಾಜ್ಯ ಸರ್ಕಾರಗಳು ದತ್ತಾಂಶವನ್ನ ಶೇಖರಣೆ ಮಾಡಿ ಅದರ ಮುಖಾಂತರ ಮೀಸಲಾತಿಯನ್ನು ಶೈಕ್ಷಣಿಕವಾಗಿ ಮತ್ತು ಉದ್ಯೋಗದಲ್ಲಿ ನೀವು ಹಂಚಿಕೆ ಮಾಡಬಹುದು ಅಂತ ಹೇಳಿದ್ರು. ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯದ ಒಂದು ಆಯೋಗವನ್ನು ರಚನೆ ಮಾಡಿ ಅದರ ವರದಿಯನ್ನು ತರಿಸ್ಕೊಂಡು ಅದರಲ್ಲಿ ಒಂದಷ್ಟು ಮಾಡಿಫೈ ಮಾಡಿಕೊಂಡು ಅದನ್ನು 5-6-6-5 ಅಂತ ಹೇಳಿ ಜಾರಿಗೆ ಮಾಡಿದ್ರು. ಅದಕ್ಕೆ ಒಂದು ಸಂವಿಧಾನಾತ್ಮಕವಾದಂಥ ಶಾಸನಬದ್ಧವಾದ ಹಕ್ಕುಗಳನ್ನು, ಅಂದರೆ ಅದಕ್ಕೆ ರೈಟ್ಸನ್ನು ಕೊಡಬೇಕು ಅಂತ ಹೇಳಿ ಕಳೆದ ಸುವರ್ಣಸೌಧದಲ್ಲಿ ನಡೆದಂಥ ಬೆಳಗಾವಿ ಅಧಿವೇಶನದಲ್ಲಿ ಶುಕ್ರವಾರ ಅದಕ್ಕೆ 2 ಹೌಸ್ಗಳಲ್ಲಿ ಅನುಮೋದನೆಯನ್ನು ಪಡೆದು ಜಾರಿಗೆ ತರೋದಕ್ಕೆ ಮುಂದಾಗಿದ್ದಾರೆ. ಅದರೊಟ್ಟಿಗೆ ಅಲೆಮಾರಿಗಳನ್ನು 1% ಇತ್ತು. ಅಲೆಮಾರಿಗಳನ್ನು ಬಿಟ್ಟಿರೋ ಕಾರಣಕ್ಕೋಸ್ಕರ ನಾವೆಲ್ಲ ಅಲೆಮಾರಿಗಳಿಗೂ ನೀವು ನ್ಯಾಯ ಕೊಡಬೇಕು ಅಂತ ಹೇಳಿದಾಗ ಈಗ ಅದು ಒಳಗಡೆ 9ರಲ್ಲಿ 1% ಈ ಅಲೆಮಾರಿ ಸಮುದಾಯಗಳಿಗೆ ಮೀಸಲಿಟ್ಟು
ಅಂತೇಳಿ ಒಂದು ಆಡಿಯೇಷನ್ ಮಾಡಿ ಜಾರಿಗೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದನ್ನು ನಾವು ಮೊದಲಿಗೆ ಸ್ವಾಗತವನ್ನ ಮಾಡ್ತೇವೆ. ಇದರ ಜೊತೆಗೆ ನಾವು ರಾಜಕೀಯ ಮೀಸಲಾತಿಯನ್ನು ಬೇಕು. ಅನೇಕ ಸಮುದಾಯಗಳು ಇನ್ನೂ ಪಂಚಾಯಿತಿ ಲೆವೆಲ್ ಅನ್ನು ಅವರು ಒಳಗಡೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಎಲ್ಲೆಲ್ಲಿ ಬಲಿಷ್ಠರಾಗಿರ್ತಾರೋ ಅಂಥ ಭಾಗದಲ್ಲಿ ಕೆಲವು ಸಮುದಾಯಗಳು ರಾಜ್ಯಾಧಿಕಾರದ ಕಡೆ ಸಾಗೋದಕ್ಕೆ ಸಾಧ್ಯ ಆಗುತ್ತೆ. ಮೀಸಲಾತಿ ಅನ್ನೋದು ಕೆಲವರ ಸ್ವತ್ತಾಗಿ ಉಳಿದಿದೆ. ಈಗ ಉದಾಹರಣೆಗೆ ಗುಲ್ಬರ್ಗದಲ್ಲಿ ಖರ್ಗೆ ಅವರು ಯಾರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾರಿಗೆ ಹೇಳ್ತಾರೆ ಅಥವಾ ಅವರ ಕೃಪಾ ಕಟಾಕ್ಷ ಯಾರ ಮೇಲೆ ಇರ್ತಾರೆ ಅವರೇ ಮಾತ್ರ ಅಲ್ಲಿ ರಾಜಕಾರಣ ಮಾಡೋದು. ಪ್ರಜಾಪ್ರಭುತ್ವ ಅಂದ್ರೆ ಎಲ್ಲರೂ ಒಳಗೊಳ್ಳುವಿಕೆ ಆಗಬೇಕು. ಹಾಗಾಗಿ ರಾಜಕೀಯ ಮೀಸಲಾತಿಯನ್ನು ತುಂಬಾ ಅನಿವಾರ್ಯತೆ ಇದೆ. ಆ ಕಾರಣಕ್ಕೋಸ್ಕರ ರಾಜಕೀಯ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಈ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ. ಕೇಂದ್ರ ಬಿಜೆಪಿ ಸರ್ಕಾರ ಜಾರಿಗೆ ತಂದಿರುವ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಮಸೂದೆ 2025 ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿ ಹಾಗೂ ಈ ಹಿಂದೆ ಇದ್ದಂತೆ ಮನಗೆರ ಯೋಜನೆಯನ್ನು ಮುಂದುವರಿಸುವಂತೆ ಒತ್ತಾಯಿಸಿ ಸಿಪಿಐ ಎಂಎಲ್ ಲಿಬರೇಷನ್ ಹಾಗೂ ಅಖಿಲ ಭಾರತ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ವತಿಯಿಂದ ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಭಾನುವಾರ ಪ್ರತಿಭಟನೆ ನಡೆಸಿ ರಾಷ್ಟ್ರಪತಿಯವರಿಗೆ ಭಾನುವಾರ 11 ಗಂಟೆಗೆ ಮನವಿ ಪತ್ರ ರವಾನಿಸಲಾಯಿತು. ಸಿಪಿಐ ಎಂಎಲ್ ಜಿಲ್ಲಾ ಕಾರ್ಯದರ್ಶಿ ನಾಗರಾಜ್ ಪೂಜಾರ್ ಮಾತನಾಡಿ, ಕೇಂದ್ರದ ಬಿಜೆಪಿ ಸರ್ಕಾರ ಎಂಎನ್ಪಿ ಮೂಲಕ ಸಾರ್ವಜನಿಕ ಉದ್ದಿಮೆ ಸಂಸ್ಥೆಗಳನ್ನು ಬಂಡವಾಳರಿಗೆ ಹಾಜರು ಹಾಕಿ ಜನರ ಸತ್ತನ್ನು ದೋಚಿದೆ ಎಂದರು. ಲೋಕಸಭೆ ಪಾರ್ಲಿಮೆಂಟ್ನಲ್ಲಿ ವ್ಯಾಪಕವಾಗಿ ಚರ್ಚೆ